ಕೂಡ್ಲಿಗಿ ತಾಲೂಕಿನ ಮರ್ಬಾ ಗ್ರಾಮದ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಪ್ರಯುಕ್ತ ಮರ್ಬದ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ಕಾಲ್ನಡಿಗೆ ಮುಖಾಂತರ ಮರ್ಬದ ಗ್ರಾಮಕ್ಕೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ವಿವಿಧ ತಾಲೂಕು ಹಾಗೂ ಜಿಲ್ಲೆಗಳಿಂದ ಹರಿದು ಬಂದ ಜನಸಾಗರ. ವರದಿ ಜೆ ಸೊಲ್ಲೇಶ್, ರಿಯಲ್ ಸ್ಟಾರ್ ನ್ಯೂಸ್. ಕೂಡ್ಲಿಗಿ ರಿಯಲ್ ಸ್ಟಾರ್ ನ್ಯೂಸ್ ಇದು. ಪ್ರತಿ ವರ್ಷ ಈ ವರ್ಷದಂತೆ ಕೂಡ ಮರಬದ ಈರಣ್ಣ ಜಾತ್ರೆ ಪ್ರಯುಕ್ತ ಸಾವಿರಾರು ಜನ ಭಕ್ತರು ಮರಬದ ಈರಣ್ಣನ ಗುಡಿಗೆ ಸನ್ನಿಧಿಯಲ್ಲಿ ಭಾಗವಹಿಸುತ್ತಾರೆ. ಆದ್ದರಿಂದ ಇಲ್ಲಿ ಪಾದಯಾತ್ರೆ ಮುಖಾಂತರ ಜನರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರೆ. ಕಾಯಿ ಹಣ್ಣು ಹೂವು ಕೊಡುವುದರ ಮುಖಾಂತರ ಸುತ್ತಮುತ್ತ ಹಳ್ಳಿಗಳಿಂದ, ಗ್ರಾಮಾಂತರ ಪ್ರದೇಶಗಳಿಂದ ಮತ್ತು ಔಟ್ ಆಫ್ ಜಿಲ್ಲೆ, ಔಟ್ ಆಫ್ ಸ್ಟೇಟ್, ಹೊರ ರಾಜ್ಯಗಳಿಂದ ಸಹ ಇಲ್ಲಿ ಜನರು ಬರುತ್ತಾರೆ. ವಿಶೇಷ ಏನೆಂದರೆ ಕೂಡ್ಲಿಗಿ ತಾಲೂಕಿನ ಹೆಚ್ಚಿನ ಜನರು ಇದು ಮರಬದಕ್ಕಿಂತ ಕೂಡ್ಲಿಗೆ ಹೆಚ್ಚಿನ ಜನರು ಹಬ್ಬವನ್ನು ಆಚರಿಸುತ್ತಾರೆ. ಸಾವಿರಾರು ಜನ ಭಕ್ತರು ಪಾಲ್ಗೊಳ್ಳುತ್ತಾರೆ. ಈ ಒಂದು ಜಾತ್ರೆಯಲ್ಲಿ ಪಟ ಹರಾಜು ಕೂಡ ನಡೆಯುತ್ತದೆ. ಮಹಿಳೆಯರು, ಮಕ್ಕಳು, ಸಣ್ಣ ಮಕ್ಕಳು ಪ್ರತಿಯೊಬ್ಬರು ಭಾಗವಹಿಸಿ ಈ ಜಾತ್ರೆಯನ್ನು ಆರಂಭಿಸುತ್ತಾರೆ. ಪ್ರತಿಯೊಬ್ಬರು ವಿಜೃಂಭಣೆಯಿಂದ ವಿಶೇಷತೆಯನ್ನು ಹೋಳಿಗೆ ಹಬ್ಬ ಎಂದು ಸ್ವೀಕರಿಸಿ ಹಬ್ಬವನ್ನು ಆಚರಿಸುತ್ತಾರೆ. ಪ್ರತಿಯೊಬ್ಬರು ತನ್ನ ಮನೋಧನ ಅರ್ಪಿಸಿ ಈ ಒಂದು ಹಬ್ಬವನ್ನು 8 ದಿನ ಕಾಲ ಜಾತ್ರೆ ನಡೆಯುತ್ತದೆ. ನಮ್ಮ ರಿಯಲ್ ಸ್ಟಾರ್ ವರದಿಗಾರ ಜೆ ಸೊಲ್ಲೇಶ್ ಕಟ್ ಮಾಡಿದ್ದೇನೆ ನೋಡ್ದೆ. ಅದೇ ಜಮಣ ಅನ್ನೋದು ತೆಳಗಡೆ ಬಿಡು. ಚೌಟ್ ಹಿಡ್ಕೊಂಡು ಇನ್ನು ಊಟ ಒಳ್ಳೆ ಇದು. ಎಷ್ಟು ಕೆ ಜಿ ಮಾಡಿಸ್ತಾರೆ? ಉಗ್ಗಿ ಬಂದ್ಬಿಟ್ಟು 1 ಕ್ವಿಂಟಲ್ 80 ಕೆಜಿ. 80 ಕೆಜಿ ರೈಸ್ ಲಿಮಿಟ್ ಇಲ್ಲ. ಖಾಲಿ ಆದಂಗ ಕಂಟಿನ್ಯೂ ಹಂಗೆ ನಡೀತಾ ಇರುತ್ತೆ. ಸಂತೋಷವ ಮುಗಿಯೋವರೆಗೂ ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇದೆ. ಅಮಾವಾಸ್ಯೆ ಮತ್ತೆ ಬೇರೆ. ಹಲೋ ಹಲೋ, ನಿಮ್ಮ ಹೆಸರೇನ್ರಿ? ಉಮಾಪತಿಗೌಡ ಅಂತ ಹೇಳಿ. ಇದೇ ಊರ? ಇದೇ ಊರು ಮರಬನ. ಏನ್ರಿ ಇದು ಮರದ ವಿಶೇಷತೆ? ವಿಶೇಷ ಏನಂದ್ರೆ ಇಡೀ ಕೂಡ್ಲಿಗಿ ತಾಲೂಕಿಗೆ ಪ್ರಸಿದ್ಧವಾದ ಸ್ಥಳ ದೇವಸ್ಥಾನ ಯಾವುದಂದ್ರೆ ಅದು ಮರಬ ಗ್ರಾಮನೇ. ಮರಬ ಗ್ರಾಮ. ಇಲ್ಲಿ 2 ದೇವಸ್ಥಾನಗಳಿದೆ. ಒಂದು ಬಂದು ಸಣ್ಣ ವೀರಭದ್ರೇಶ್ವರ ದೇವಸ್ಥಾನ ಅಂತ ಒಂದು, ಎರಡನೇದಾಗಿ ದೊಡ್ಡ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ. ಮತ್ತೆ ಅಂದ್ರೆ ಕೂಡ್ಲಿಗಿಂದ ಸಾಕಷ್ಟು ಜನ ಇಲ್ಲಿ ಕೂಡ್ಲಿಗಿಂದ ಸಾಕಷ್ಟು ಪಾದಯಾತ್ರಿಗಳು ಕಾಲ್ನಡಿಗೆಯಿಂದ ನಡೆದು ಬರ್ತಾರೆ. ಹೆಚ್ಚಿಗೆ ಕೂಡ್ಲಿಗರು ಇದನ್ನ ಹಬ್ಬ ಆಚರಿಸ್ತಾರೆ. ಕೂಡ್ಲಿಗರು ಪ್ರತಿ ಮನೆಯಲ್ಲಿ ಸ್ವಂತ ಹಬ್ಬ ಅಂತಾನೆ ಹೇಳಿ ಮನೆ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ವಿಶೇಷ ಕೂಡ್ಲಿಗೆ ಆಗೋದಕ್ಕಿಂತನೂ ಬಳ್ಳಾರಿ ಜಿಲ್ಲೆಯಾದ್ಯಂತ, ಕೂಡ್ಲಿಗಿ ವಿಜಯನಗರ ಜಿಲ್ಲೆಯಾದ್ಯಂತ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಬ್ಬವಾಗಿ ಆಚರಣೆ. ಔಟ್ ಆಫ್ ಜಿಲ್ಲೆ ಕೂಡ ಬರ್ತಾರೆ. ಹೌದು, ಬರ್ತಾರೆ. ಹೊರಗಡೆ ಜಿಲ್ಲೆ. ಹೌದು, ಹೊಸಪೇಟೆಯಿಂದ ವಿಜಯನಗರದಿಂದ ವಿಜಯನಗರದಿಂದನೂ ಬರ್ತಾರೆ. ದಾವಣಗೆರೆ ಯಾತ್ರಿಗಳ ಭಾಳ ಎಷ್ಟು ದಿನ ನಡೀತಾರೆ ಇಲ್ಲಿ? ಸುಮಾರು 5 ದಿನಗಳ ಕಾಲ ಜಾತ್ರೆ ನಡೀತದೆ. 5 ದಿನ. ಇಲ್ಲಿ ನೀವು ಯಾರು ಮೆಂಬರ್ ಆಗಿದ್ರು? ಗ್ರಾಮ ಪಂಚಾಯತ್. ಹೌದು. ಇಲ್ಲಿ ಈ ಜಾತ್ರೆಗೆ ಪ್ರತಿ ವರ್ಷ ಪಟ ಹರಾಜಾಗುತ್ತೆ. ಸುಮಾರು 5 ಲಕ್ಷವರೆಗೂ ಪಟ ಹರಾಜು. ಯಾರಿಗೆ ಆಗುತ್ತೆ? ಯಾರಿಗೆ ಆಗುತ್ತದೆ ಪಟ ಹರಾಜು? ಲಾಸ್ಟ್ ಟೈಮ್ ಚೋರ್ನೂರಿಗೆ ಯಾರಾದರೂ ಹೆಚ್ಚಿಗೆ ಕೂಗೋ ಭಕ್ತರಿಗೆ ಅವ್ರಿಗೆ ನಡೀತದೆ. ಸತತವಾಗಿ ಇಲ್ಲಿ ಒಬ್ಬ ಭಕ್ತರು ತೌಡು ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ಸತತ 9 ವರ್ಷಗಳ ಕಾಲ ಅವರೇ ಪಟ ತಗೊಂಡು. ಹೌದು. ಮತ್ತೆ ಜಾತ್ರೆ ವಿಶೇಷತೆ ಫ್ರೀ ಏನ ಇದು ಊಟ ವ್ಯವಸ್ಥೆಯನ್ನು ಮಾಡಿ? ಊಟ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಹೊರಗಡೆನೂ ನಡೀತಾ ಇದೆ, ಪ್ಲಸ್ ದೇವಸ್ಥಾನದ ಒಳಗಡೆ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆಗೂ ನಡೀತಾ ಇದೆ ವಿಶೇಷವಾಗಿ. ಹಾಗೂ ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ಪ್ರಸಾದ ವ್ಯವಸ್ಥೆ ಇರುತ್ತೆ. ಶ್ರಾವಣ ಮಾಸ ಕೂಡ ಐತೆ. ಶ್ರಾವಣ ಮಾಸದಲ್ಲಿ ಇರ್ತದೆ. ಹಾಗೂ ಇಲ್ಲಿ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗಲಿ, ವಸತಿ ವ್ಯವಸ್ಥೆ ಆಗಲಿ ಗ್ರಾಮ ಪಂಚಾಯತ್ ವತಿಯಿಂದ ಕಲ್ಪಿಸಿದ್ದಾರೆ. ಮೂಲಭೂತ ಸೌಕರ್ಯಗಳು ಚೆನ್ನಾಗಿದ್ದಾವೆ. ಇವತ್ತಿನ ತೇರ ಇದೆ. ಹೌದು, ಇವತ್ತು ಜಾತ್ರೆ ರಥೋತ್ಸವ ಇದೆ. ನಾಳೆ ಜಾತ್ರೆ ಇರ್ತದೆ. ಇದು ಇದೇನಂತಾರಲ್ರಿ, ಏನೋ ಇದು ಇರ್ತದಲ್ಲ, ಆಷಾಢ ಯಾವುದು? ಆಷಾಢ ಯಾವುದು ಇವಾಗ ಇರೋದು? ಸುನೇಮದಾಗ ಕೂಡ ಜಾತ್ರೆ ಅದೇ ಸ್ಪೆಷಲ್ ಅದು. ಅದಕ್ಕೆ ಅದೇ ವಿಶೇಷ ಇದೆ. ಹೌದಲ್ಲ? ಪಾದಯಾತ್ರೆಗಳು ಹೆಚ್ಚಿಗೆ ಬರ್ತಾರೆ. ಹೌದು, ಸಾಕಷ್ಟು ಬರ್ತಾರೆ. ಸರ್, ಥ್ಯಾಂಕ್ ಯು. ಹಲೋ ಸರ್, ಯಾವ ಊರಿಂದ ಬರ್ತಿದ್ರಿ? ನಾವು ಹೊಸೂರ್ಲಿಂದ ಬರ್ತೀವಿ. ಮರಬದ ಏನಗ? ಹೌದ್ರಿ, ಮರಬದಿರಣಕ್ಕೆ ಬರ್ತೀವಿ. ನಮ್ಮ ಮನೆ ದೇವ್ರು ಅದು. ಮನೆ ದೇವ್ರು ಏನ್ರಿ? ವರ್ಷ ಬರ್ತೀವಿ. ಯಾವ ತಾಲೂಕು?
ವಿಜಯನಗರ ಜಿಲ್ಲೆ ವಿಜಯನಗರ ಹೊಸಪೇಟೆ ತಾಲೂಕು. ಹೊಸಪೇಟೆ ತಾಲೂಕು. ಏನ್ರಿ ಇದು ವಿಶೇಷತೆ? ವಿಶೇಷತೆ ಏನಿಲ್ಲ, ನಾವು ಎಲ್ಲರೂ ಸೈಕಲ್ ತಗೊಂಡು ಹೋಗ್ತಾರೆ, ಗಾಡಿ ತಗೊಂಡು ಹೋಗ್ತಾರೆ, ಬಸ್ಸಿಗೆ ಹೋಗ್ತಾರೆ. ಹಾಂ ನಾವು ಏನು ನಡ್ಕೊಂಡು ಹೋದ್ರೆ ಒಳ್ಳೇದಲ್ಲ ಪಾದಯಾತ್ರೆ ಪಾದಯಾತ್ರೆ ಯಾವತ್ತಿಗೆ ಹಿರಿಯರು ನಡೆಸ್ಯಾರಲ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ಹಾಂ ಗಂಡ ಹೆಂಡತಿ ಹೋಗ್ಬಾರ್ದು ಅಂತಂದು ಹೇಳಿ ಮಾಡಿದ್ರಿ ಹಿರಿಯರು ಹೌದೇನ್ರಿ ಮೊದ್ಲಾಗಿ. ನಮ್ಮ ಮೊದ್ಲಂತ ಯಾರು ಬಂದಿಲ್ರಿ. ಹೌದೇನ್ರಿ ನಾವು ಗಂಡ ಹೆಂಡತಿ ಬರಕತ್ತೀವಿ ಬರಕತ್ತೀರೇನ್ರಿ? ಹಾಂ ದೇವ್ರು ಒಳ್ಳೇದು ಮಾಡ್ಯಾನ್ರಿ. ಒಳ್ಳೇದು ಮಾಡಿ, ಏನು ತೊಂದರೆ ಇಲ್ಲ. ಏನು ತೊಂದ್ರೆ ಇಲ್ಲ. ಹಾಂ ಹಾಂ ಆಗಿನ ಗುಡಿಯಾಗ ಹೋಗಿಲ್ರಿ, ಒಳಗ ಗುಡಿಯಾಗ ಒಳಗೆ ಹೋಗೋದಿಲ್ರಿ ಇಬ್ರು. ಹೋಗೋದಿಲ್ರಿ. ಒಳಗೆ ಹೋಗ್ಬಾರ್ದು. ಒಬ್ರು ಒಳಗಿರ್ತೀವಿ, ಒಬ್ರು ಒಳಗಿರ್ತೀವಿ. ಹಾಂ ಒಟ್ಟು ಒಳಗೆ ಹೋಗಂಗಿಲ್ಲ ಗಂಡ ಒಳಗೆ ಹೆಂಡತಿ. ಹೋಗಂಗಿಲ್ಲ. ಯಾಕ್ರೆ ಅದ ಹಿರಿಯರು ಹೇಳಿ ಹಿರಿಯರು ಹಿರಿಯರು ನಡೆಸ್ಯಾರ್ರಿ, ನಡೆಸ್ಯಾರ? ಹೋಗಬಾರ್ದು ಅಂತ. ಹಾಂ ಪದ್ಧತಿ ದೊಡ್ಡವ್ರ ಮಾತು ಕೇಳ್ಬೇಕಲ್ಲ ಅಂತೇಳಿ ಆ ಪದ್ಧತಿಯಿಂದ ನೀವು ಹೋಗ್ತಾ ಅದು ನೀನು ಪಾಲಿಸಕತ್ತಿ. ಪಾಲ್ಸಕತ್ತೀರಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಹೊಸಪೇಟೆ ಅದು? ಇಲ್ಲಿಗೆ 55 ಕಿಲೋಮೀಟರ್ ಆಗೋದ್ರಿ. 55 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಿನ್ನೆ ಬಿಟ್ಟಿರಾ ಇದು? ನಿನ್ನೆ ಬಿಟ್ಟಿವ್ರಿ ನಾವು. ನಿನ್ನೆ ರಾತ್ರಿ ಆಟ ಆಯ್ತು. ಸೂಪರ್ ಆಟ ಆಗಿದೆ. 6:30 ಬಂದ್ವಿ. ನಿನ್ನೆ ಎಷ್ಟೊತ್ತಿಗೆ ಬಿಟ್ಟಿದ್ರಾ ಅಲ್ಲಿ? ಬೆಳಗ್ಗೆ 4:30. 4:00 ಬಿಟ್ಟಿದ್ರ? ನಿನ್ನೆ ಬೆಳಗ್ಗೆ 4:00. ಬೆಳಗ್ಗೆ 4:30 ಬಿಟ್ಟಿವಿ. 6:30 ಸೂಪರ್. ಒಂದಿನ ಬೇಕಲ್ರಿ ಇದು ಬರಕ್ಕೆ? ಒಂದಿನ ಬೇಕ್ರಿ. ಒಂದೂವರೆ ದಿನ ಬೇಕು. ಒಂದೂವರೆ ದಿನ ಬೇಕು. ಒಂದೂವರೆ ದಿನ ಬೇಕು. ಭಾಳ ಆಶ್ಚರ್ಯ ಏನಂದ್ರೆ ಇದು ವಿಶೇಷ ದೇವ್ರ ಬಗ್ಗೆ ಏನು ಬಗ್ಗೆ ಅಂದ್ರೆ ನಮಗೆ ದೇವ್ರ ಮನೆ ಮೇಲೆ ದೇವ್ರು ಮನೆ ದೇವ್ರು ಎಲ್ಲೆಲ್ಲ ಹೋಗ್ತೀವಿ. ಕಾಲು ನೋವು ಅಂತ ಅಂತೀವಲ್ಲ, ಏನು ಕಾಲು ನೋವು ಏನು ನೋವು ಬರಂಗಿಲ್ಲ? ಏನಿಲ್ರಿ, ಆರಾಮ್ ಬರ್ತೀವಿ. ಆರಾಮ್ ಫ್ರೀ ಆಗಿ ಬರ್ತೀರಿ. ಆರಾಮಾಗಿ ಬರ್ತೀವಿ. ಎಷ್ಟು ಮಂದಿ ಬಂದಿರಿ? ಈಗ 6 ಜನ ಬಂದ್ವಿ. 6 ಜನ ಬಂದಿರಿ. ಇವತ್ತು 6 ಜನ. ಓಕೆ ಓಕೆ. ಇದು 8ನೇ ವರ್ಷ ರೀ. 8ನೇ ವರ್ಷ ಏನ್ರಿ? 8ನೇ ವರ್ಷ. 8ನೇ ವರ್ಷ. ಪ್ರತಿ ವರ್ಷ ಈಗ ಬರ್ತೀರಿ? ಪ್ರತಿ ವರ್ಷ ಬರ್ತೀವಿ. ಹಾಂ ಮಕ್ಕಳು ಮರಿ ಎಲ್ಲ? ಮಕ್ಕಳು ಬರೀ ನಮ್ಮ ತಮ್ಮನ ಮಕ್ಕಳು, ಹಾಂ ಹಾಂ ಇವು ನಮ್ಮ ಹೆಣ್ಮಕ್ಳು, ಹೌದೇನ್ರಿ? ನಾವು ಬರ್ತೀವಿ. ಸರಿ ಸರ್. ನಿಮ್ಮ ಹೆಸರು ಏನಂದ್ರೆ? ಚಂದ್ರಪ್ಪ ಅಂತೇಳಿ, ಬಿ ಚಂದ್ರಪ್ಪ. ಪಾರ್ಪತ್ಯಗಾರ ಅಂತಾರೆ ಇವ್ರು. ಪಾರ್ವತಿಗಾರ. ಬಿ ಇವ್ರ ಚಂದ್ರಪ್ಪ. ಕುಟುಂಬದವ್ರು ಅವರು ಅವ್ರು ಬಸವರಾಜ್ ನಮ್ಮ ತಮ್ಮರಿ. ತಮ್ಮರ? ಹಾಂ ಸರಿ ಸರ್. ಥ್ಯಾಂಕ್ ಯು.